ಲಸ್ಸಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಲಸ್ಸಿಗೆ ನಾನಿಲ್ಲಿ 1 ಕಪ್ಪಷ್ಟು ಮೊಸರು, ಹಾಗೆ ಸ್ವಲ್ಪ ಬಾದಾಮಿ, ಹಾಗೆ ಸೀಡ್ಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ಡೆಕೋರೇಷನ್ಗೆ ಅಂತೇಳಿ. ಮೊದಲಿಗೆ ನಾನಿಲ್ಲಿ 1 ಕಟೋರಿಯಷ್ಟು ಕರ್ಡನ್ನು ತೊಗೊಂಡಿದ್ದೀನಿ. ನೋಡಿ, ನಾವು ಹೊರಗಡೆ ಎಲ್ಲ ಹೋದ್ವಿ ಅಂದರೆ ಬೇಸಿಗೆಗಾಲದಲ್ಲಂತೂ ತುಂಬಾ ಹೊರಗಡೆ ನಾವು ಲಸ್ಸಿ ಕುಡಿಯೋದು ಎಲ್ಲ ಮಾಡ್ತೇವೆ. ಅದನ್ನು ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಬೋದು. ಇಲ್ಲಿ ಮೊದಲಿಗೆ ನಾನು ಮಿಕ್ಸಿ ಜಾರನ್ನು ತೊಗೊಂಡು 1 ಕಪ್ ಕರ್ಡನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೆಲ್ದಿ ಕೂಡ ಮನೇಲಿ ನಾವು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಫ್ಲೇವರ್ಗೋಸ್ಕರ ನಾನು 1-2 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಹೆಲ್ತು, ಡೈಜೆಷನ್ ಒಳ್ಳೆಯದು. ಮೊಸರು ನಿಮಗೆ ಗೊತ್ತೇ ಇದೆ ಅಲ್ವಾ, ಬೇಸಿಗೆಗಾಲದಲ್ಲಿ ಏನು ಕುಡಿತೀವೋ ಇಲ್ವೋ ಆ ಮೊಸರನ್ನ ಜಾಸ್ತಿ ನಾವು ಮಜ್ಜಿಗೆ ಮಾಡಿಕೊಂಡು ಲಸ್ಸಿ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಲಸ್ಸಿ ಯಾವಾಗಲೂ ತುಂಬ ನೀರಾಗಿರಬಾರ್ದು, ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ 1-2 ರೌಂಡು ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಫೈನಲಿ ಲಸ್ಸಿ ರೆಡಿ ಆಗಿದೆ. ಇವಾಗ ನಾನು ಲಸ್ಸಿನ ಒಂದು ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿದೆ. ಈ ಥರ ಹೆಲ್ದಿಯಾಗಿ ಮನೇಲಿ ಮಾಡ್ಕೊಂಡು ಕುಡೀರಿ, ಆದಷ್ಟು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ತುಂಬ ದಿನದ ನಂತರ ನಾನು ನನ್ನ ಚಾನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಕೆಲಸದ ಒತ್ತಡದಿಂದ ನಾನು ಆ್ಯಕ್ಚುಲಿ ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ ವೀಡಿಯೋಸ್ಗಳನ್ನು, ಹಾಗಾಗಿ ಇವಾಗ ಮಾಡಿದ್ದೀನಿ. ನೋಡಿ, ಇವಾಗ ಲಸ್ಸಿನ ಗ್ಲಾಸಿಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾನು 1-2 ಸ್ಪೂನಷ್ಟು ಮೊಸರನ್ನು ಹಾಕ್ಕೊತಾ ಇದ್ದೀನಿ. ನೀವು ಮೊಸರು ಹಾಕ್ಕೊಳ್ಳಬಹುದು, ಇಲ್ಲಾಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಅದ್ರ ಮೇಲೆ ನಾನು ಸ್ವಲ್ಪ ಸೀಡ್ಸನ್ನು ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ಸೀಡ್ಸು, ಹಾಗೆ 1-2 ಬಾದಾಮಿನ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಫೈನಲಿ ಲಸ್ಸಿ ರೆಡಿ ಆಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ನಿಮ್ಮೆಲ್ಲರ ಸಪೋರ್ಟ್ಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.